कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रदासुतम् ओम नमो भगवते वासुदेवाय ओम नमो नारायणाय ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುಬಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರು ರಾಶಿ ಪಲ್ಲಟ ಆಗ್ತಾ ಇದೆ. ಮೇಷ ರಾಶಿಯಿಂದ ನಿಮ್ಮ ವ್ಯಯಭಾವಕ್ಕೆ ಅಂದ್ರೆ ವೃಷಭ ರಾಶಿಗೆ ಗುರು ಸಂಚಾರ ಆಗ್ತಿರ್ತಕ್ಕಂಥದ್ದು. ಮಿಥುನ ರಾಶಿ ಲಗ್ನಕ್ಕೆ ವೃಷಭ ರಾಶಿ 12ನೇ ಮನೆ ಆಗುತ್ತೆ, ಅಂದ್ರೆ ವ್ಯಯಭಾವ ಅಂತ ಹೇಳ್ತೀರಿ. ಹಣದ ಖರ್ಚು, ಹಣದ ಅಭಾವ ನಿಮ್ಮನ್ನ ಕಾಡ್ಬೋದು. ಗೋಚಾರದಲ್ಲಿ 30 to 40% ಮಾತ್ರನೇ ಫಲ ಸಿಗೋದು. ಅದು ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು. ನಿಮ್ಮ ಜಾತಕದಲ್ಲಿ ಯೋಗ ಚೆನ್ನಾಗಿತ್ತು ಮತ್ತು ಗುರುವಿನ ಸ್ಥಾನ ಚೆನ್ನಾಗಿತ್ತು ಅಂತಂದಾಗ ಇಲ್ಲಿ ಏನೇ ನೆಗೆಟಿವ್ ಇದ್ರೂ ಕೂಡ ಸ್ವಲ್ಪ ಆದ್ರೂ ಸಬ್ಸೈಡ್ ಆಗುತ್ತೆ. ಇಲ್ಲ ಅಂತಂದಾಗ ನೀವು ಕೆಲವು ದೊಡ್ಡ ಮಟ್ಟದ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ಗುರು ಮುಖ್ಯವಾಗಿ ಸಂತಾನಕಾರಕ, ಧನಕಾರಕ ಮತ್ತು ಜ್ಞಾನಕಾರಕ ಅಂತ ಹೇಳ್ತೀವಿ. ಈ ಮೂರು ವಿಷಯದಲ್ಲಿ ಮಿಥುನ ರಾಶಿ ಲಗ್ನದವರಿಗೆ ಗುರುಬಲ ಹೇಗಿದೆ ಅಂತ ನೋಡೋಣ ಮತ್ತು ಇನ್ನಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮಿಥುನ ರಾಶಿ ಲಗ್ನ ಹಣಕಾಸು ಮತ್ತು ಜಾಬ್ ವಿಚಾರದಲ್ಲಿ ಕೆಲಸ ಕಾರ್ಯಗಳು ಆಗೋದು ತುಂಬಾ ಕಷ್ಟ. ಮುನ್ನುಗ್ಗೋದು ಕೂಡ ನಿಮ್ಗೆ ತುಂಬಾ ಕಷ್ಟ ಆಗತ್ತೆ. ಆಗಲೇ ಹೇಳಿದಾಗೆ ಹಣಕಾಸು ಖರ್ಚು ಮತ್ತು ಅಭಾವ ಆಗುವಂತಹ ಸಾಧ್ಯತೆ. ನಿಮಗೆ ದುಡ್ಡು ಸಾಲದೆ ಹೋಗ್ಬೋದು, ಸ್ಯಾಲರಿ ಕಡಿಮೆ ಆಗ್ಬೋದು, ಅಥವಾ ನಿಮ್ಗೆ ಸ್ಯಾಲರಿ ಕಡಿಮೆ ಇತ್ತು ಅಥವಾ ಜಾಸ್ತಿ ಇತ್ತು ಅಂತಂದಾಗ ಇನ್ನು ಮುಂದೆ ಕಮಿಟ್ಮೆಂಟ್ ಹೆಚ್ಚಾಗಿ ಖರ್ಚುಗಳು ಜಾಸ್ತಿ ಆಗ್ಬೋದು. ಅಚಾನಕ್ ಆಗಿ ಸಡನ್ ಆಗಿ ಯಾವಾಗಲಾದ್ರೂ ಯಾರಿಗಾದ್ರೂ ಹಾಸ್ಪಿಟಲ್ಗೆ ಅಥವಾ ನಿಮ್ಗೇನಾದ್ರೂ ಹಾಸ್ಪಿಟಲೈಸೇಷನ್ ಆದಾಗ ದುಡ್ಡು ಖರ್ಚಾಗುವಂತ ಸಾಧ್ಯತೆ ಇರುತ್ತೆ. ಹ್ಯೂಜ್ ಅಮೌಂಟ್ ಖರ್ಚಾಗುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ದುಡಿಮೆ ಏನಿರುತ್ತೆ ಅದಕ್ಕಿಂತಲೂ ಹೆಚ್ಚು ಖರ್ಚು ಜಾಸ್ತಿ ಇರುತ್ತೆ. ಕೆಲಸದಲ್ಲಿ ಕಿರಿಕಿರಿ, ಹಿಂಜರಿಕೆಯನ್ನ ನೀವು ಅನುಭವಿಸಬೇಕಾಗತ್ತೆ. ಹೆಚ್ಚು ಕಮಿಟ್ಮೆಂಟ್ ಬೇಡ ಮತ್ತು ದುಡ್ಡು ಖರ್ಚಾಗುವ ವಿಷಯದಲ್ಲಿ ಎಚ್ಚರ ಇರಬೇಕು ಮಿಥುನ ರಾಶಿ ಲಗ್ನದವರಿಗೆ. ಆದ್ರೆ ಯಾರ್ಯಾರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಂದ್ರೆ ಸ್ಪಿರಿಚುವಲ್ ಬಿಸ್ನೆಸ್, ಆಸ್ಟ್ರಾಲಜಿ, ಧ್ಯಾನ, ಪೌರೋಹಿತ್ಯ ಇತ್ಯಾದಿ ಕೆಲಸಗಳನ್ನ ಮಾಡ್ತಿರ್ತಾರೆ ಮತ್ತು ಟೆಕ್ನಿಕಲ್ ರಿಸರ್ಚ್, ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ, ಡಾಕ್ಟರ್ ಆಗಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ, ಆಯುರ್ವೇದ ಅಥವಾ ಯಾವುದೇ ಒಂದು ಕ್ಷೇತ್ರ ಆಗ್ಬೋದು, ಅವ್ರಿಗೂ ಕೂಡ ಹೆಚ್ಚಿನ ಲಾಭ ಇದೆ. ಈ ಕ್ಷೇತ್ರಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಇವ್ರಿಗೆ ಮಾತ್ರ ಈ ವರ್ಷ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಡಲ್ ಆಗ್ತಾರೆ, ಹಿನ್ನಡೆ ಅಂತ ಹೇಳ್ತೀವಿ. ಪುಸ್ತಕ ಹಿಡ್ಕೊಂಡ್ರೆ ಸಾಕು ಓದೋದಕ್ಕೆ, ನಿದ್ದೆ ಅಂತ ಹೇಳ್ತಾರೆ. ಮಾರ್ಕ್ಸ್ ಕೆಲವೊಮ್ಮೆ ಕಡಿಮೆ ಬರ್ಬೋದು ಅಥವಾ ಫೇಲೇ ಆಗ್ಬೋದು. ಆದ್ರೆ ವಿದೇಶದಲ್ಲಿ ಯಾರ್ಯಾರು ವಿದ್ಯಾಭ್ಯಾಸ ಮಾಡಬೇಕು ಅಂತ ಅನ್ಕೊಂಡಿದ್ರ ಅವ್ರಿಗೆ ಅನುಕೂಲ ಇರುತ್ತೆ. ಅಥವಾ ವಿದೇಶದಲ್ಲಿ ಆಲ್ರೆಡಿ ವಿದ್ಯಾಭ್ಯಾಸ ಮಾಡ್ತಿದ್ರೆ ಅವ್ರಿಗೆ ಈ ವರ್ಷ ಈ ಗುರುಬಲದಿಂದ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ನಡೆಯುತ್ತೆ. ಇನ್ನು ಮೆಡಿಸಿನ್, ಇಂಜಿನಿಯರಿಂಗು ಈ ಲೈನಲ್ಲಿ ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಒಳ್ಳೆಯದು. ಜಾಬಲ್ಲೂ ಅಷ್ಟೇ ಮೆಡಿಸಿನ್ ಮತ್ತೆ ಇಂಜಿನಿಯರಿಂಗು ಈ ಲೈನಲ್ಲಿ ಯಾರ್ಯಾರು ಈ ಕ್ಷೇತ್ರದಲ್ಲಿ ದುಡಿತಾ ಇರ್ತಾರೆ ಅವ್ರಿಗೂ ಕೂಡ ಉತ್ತಮವಾಗಿದೆ. ಮತ್ತೆ ಜಾಬ್ ಅಲ್ಲಿ ಕೆಲವೊಮ್ಮೆ ನಿಮಗೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಇಷ್ಟ ಇರೋದಿಲ್ಲ, ಜಾಬ್ನ ನೀವು ಕಳ್ಕೋಬಹುದು. ಆ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ತಾಳ್ಮೆ ನಿಮ್ಗೆ ತುಂಬಾನೇ ಮುಖ್ಯ ಮತ್ತು ವಿದೇಶದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಹೆಚ್ಚಿನ ಲಾಭ ಇದೆ. ಆದ್ರೆ ಈ ಬಿಸ್ನೆಸ್ ಅಲ್ಲಿ ಮಾತ್ರ ಈ ವರ್ಷ ಮಿಥುನ ರಾಶಿ ಲಗ್ನದವರಿಗೆ ಚೆನ್ನಾಗಿಲ್ಲ. ನಷ್ಟ ಅಂತ ಹೇಳ್ತೀವಿ ಅಥವಾ ಪಾರ್ಟ್ನರ್ಶಿಪ್ ಕಡೆಯಿಂದ ಏನಾದ್ರೂ ಸ್ವಲ್ಪ ತೊಂದರೆಗಳು ಬರ್ಬೋದು. ಪಾರ್ಟ್ನರ್ಶಿಪ್ ಕಟ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಥವಾ ನೀವು ಬಿಸ್ನೆಸ್ ಮಾಡಬೇಕು ಅಂತ ಹೋಗಿ ಯಾರಾದ್ರೂ ಪಾರ್ಟ್ನರ್ ಆಗಿ ನೀವು ಸೇರಿಸ್ಕೊಂಡಾಗ ಅವರಿಂದ ನೀವು ಮೋಸವನ್ನ ಅನುಭವಿಸ್ತೀರಾ. ಕೆಲವೊಮ್ಮೆ ಜಾಬ್ ಅಲ್ಲಿ ನೀವು ಡಿಪ್ರಮೋಟ್ ಕೂಡ ಆಗ್ಬೋದು, ನಿಮ್ಮ ಸ್ಥಾನವನ್ನ ನೀವು ಕಳ್ಕೋಬಹುದು. ಹಾಗಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮತ್ತು ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಈ ವರ್ಷ ಮಿಥುನ ರಾಶಿ ಲಗ್ನದವರಿಗೆ ಒಳ್ಳೆಯದಲ್ಲ. ಇನ್ನು ಮದುವೆ ವಿಚಾರ ಅಂತಂದಾಗ ಯಾವುದೇ ಸಂಬಂಧ ಬಂದರೂ ಕೂಡ ನೀವು ಅದನ್ನ ಒಪ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆಲ್ರೆಡಿ ಮದುವೆ ಆಗಿದ್ರೆ ಒಡಕು ತೊಡಕು ಜಾಸ್ತಿ, ಸಪರೇಷನ್ ಅಂತ ಹೇಳ್ತೀವಿ. ಪಕ್ಕದಲ್ಲೇ ಇದ್ರೂ ಕೂಡ ಒಬ್ರಿಗೊಬ್ರು ಮಾತಾಡೋದಕ್ಕೆ ಹೋಗೋದಿಲ್ಲ, ಕೋಪ ಗಲಾಟೆ ಜಾಸ್ತಿ ಅಂತ ಹೇಳ್ತೀವಿ. ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ನಿಧಾನ, ಡಿಲೇ ಅಂತ ಇಲ್ಲಿ ಗುರುಬಲ ನಿಮ್ಗೆ ತೋರಿಸ್ತಾ ಇದೆ. ಇನ್ನು ಇತರೆ ವಿಷಯಗಳು ಹೇಳಬೇಕು ಅಂತಂದ್ರೆ ಪ್ರಯಾಣಗಳು ಆಗ್ಬೋದು,
ವ್ಯಾಜ್ಯದಲ್ಲಿ ಹಿನ್ನಡೆ ಸೋಲನ್ನು ಅನುಭವಿಸ್ತೀರಾ. ಮತ್ತು ಸಂತಾನ ಭಾಗ್ಯ ಅಂತ ಬಂದಾಗ ಈ ವರ್ಷ ಮಿಥುನ ರಾಶಿ ಲಗ್ನದವರಿಗೆ ಸಂತಾನ ಭಾಗ್ಯ ಕಷ್ಟ ಅಂತಾನೆ ಹೇಳ್ಬೋದು. ದಶಾಭುಕ್ತಿಯನ್ನ ನೋಡಿ ನಂತರ ನೀವು ಗುರುಬಲವನ್ನ ಕನ್ಸಿಡರ್ ಮಾಡಬೇಕು. ಹೆಲ್ತ್ ಇಶ್ಯೂಸ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೊಜ್ಜು ಜಾಸ್ತಿ ಆಗ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಒಬೆಸಿಟಿ ಅಂತ ಹೇಳ್ತೀವಿ. ಗುರು ಒಬೆಸಿಟಿಗೆ ಕಾರಕ. ಈ ಅರ್ತ್ ಎನರ್ಜಿ ಅಂತ ಹೇಳ್ತೀವಿ. ವೃಷಭ ರಾಶಿ ಭೂತತ್ವ ರಾಶಿ. ಈ ಭೂತತ್ವ ರಾಶಿ ಬಂದಾಗ ಜನಗಳು ಸ್ವಲ್ಪ ಮಂಡು ಜಾಸ್ತಿ, ಹೇಳಿದ ಮಾತು ಕೇಳೋದಿಲ್ಲ, ಯಾವುದೇ ವಿಷಯ ಆಗ್ಲಿ ಬೇಗನೆ ಒಪ್ಪೋದಿಲ್ಲ, ಹಾಸ್ಪಿಟಲೈಸೇಷನ್ ಆಗ್ಬೋದು. ಅದಕ್ಕಾಗಿ ಖರ್ಚನ್ನು ಕೂಡ ನೀವು ನಿಭಾಯಿಸಬೇಕಾಗತ್ತೆ. ನಮ್ಮಲ್ಲಿ ಪಂಚಮಹಾಭೂತಗಳಲ್ಲಿ ನಮ್ಮ ದೇಹದಲ್ಲಿ ಭೂತತ್ವ ಜಾಸ್ತಿ ಆದಾಗೂ ಕೂಡ ಒಬೆಸಿಟಿ ಜಾಸ್ತಿ ಆಗುತ್ತೆ. ಶುಗರ್ ಇರೋರು ಎಚ್ಚರ ವಹಿಸಬೇಕು. ಶುಗರ್ ಜಾಸ್ತಿ ಆಗ್ಬೋದು. ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ತೊಂದರೆ ಇದ್ದಾಗ ಡಾಕ್ಟರ್ ಹತ್ರ ನೀವು ಚೆಕ್ ಮಾಡಿಸ್ಕೋಬೇಕು. ಸೊ ಇವಿಷ್ಟು ಮಿಥುನ ರಾಶಿ ಲಗ್ನದವರ ಗುರುಬಲ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿ ಲಗ್ನದವರ ಗುರುಬಲವನ್ನ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಕೃಷ್ಣ ಅರ್ಪಣಮಸ್ತು.